ನೇತನ್ಯಾಹು ಅವರ ಸಾವಿನ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಸಾವಿನ ವದಂತಿ ಅಪಹಾಸ್ಯ ಮಾಡಿರುವಂತಹ ನೇತನ್ಯಾಹು ಸ್ವತಃ ಅವರೇ ಈ ಸಾವಿನ ವದಂತಿಯನ್ನು ಒಂದು ರೀತಿಯಲ್ಲಿ ಅಪಹಾಸ್ಯದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾಫಿ ಕುಡಿತಾ ಇರುವಂತಹ ವಿಡಿಯೋ ಹಂಚಿಕೊಳ್ಳುವ ಮೂಲಕವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಫಿ ಶಾಪ್ನಿಂದಲೇ ವಿಡಿಯೋ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕಾಫಿಗಾಗಿ ಸತ್ತಿದ್ದೇನೆ ಅಂತ ಹಿಬ್ರೂ ಭಾಷೆ ಗಾದೆ ಏನಿದೆ ಆ ಹಿಬ್ರೂ ಭಾಷೆಯ ಗಾದೆಯನ್ನು ಬಳಸಿ ನೇತನ್ಯಾಹು ತಮಾಷೆಯನ್ನು ಮಾಡಿದ್ದಾರೆ. ಈ ಮೊದಲು 6 ಬೆರಳುಗಳಿರುವಂತಹ ವಿಡಿಯೋ ವೈರಲ್ ಆಗಿತ್ತು. ಈಗ ತಮ್ಮ ಬೆರಳುಗಳನ್ನು ತೋರಿಸಿ ಇರಾನ್ಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ನಾಗರಿಕರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಸಹ ನೇತನ್ಯಾಹು ಮಾಡಿದ್ದಾರೆ. ಎಕ್ಸ್ನಲ್ಲಿ ಸ್ವತಃ ತಮ್ಮ ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಆ ಸಾವಿನ ಬಗ್ಗೆ ಇರುವಂತಹ ವದಂತಿಗಳೇನಿದ್ದಾವೆ ಆ ವದಂತಿಗಳಿಗೆ ಒಂದು ರೀತಿಯಲ್ಲಿ ಇರಾನ್ಗೆ ಅಪಹಾಸ್ಯ ಮಾಡೋ ರೀತಿಯಲ್ಲಿ ಟೀಕಿಸುವಂತಹ ರೀತಿಯಲ್ಲಿ ಆ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಈ ಇರಾನ್ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿತ್ತು. ನಾವು ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಅವರ ಹತ್ಯೆಯನ್ನು ಮಾಡಿದ್ದೇವೆ. ಆ ಹತ್ಯೆಯನ್ನು ಮಾಡೋ ಮೂಲಕವಾಗಿ ಆ ದೇಶದ ಪ್ರಧಾನಿಯನ್ನು ಹೊಡೆದುರುಳಿಸಿದ್ದೇವೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿತ್ತು. ಅದಾದ ಮೇಲೆ 6 ಬೆರಳುಗಳಿರುವಂತಹ ವಿಡಿಯೋ ತುಣುಕನ್ನು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಚರ್ಚೆಗೂ ಸಹ ಗ್ರಾಸವಾಗಿತ್ತು. ಈಗ ಸ್ವತಃ ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಅವರೇ ಆ ಕಾಫಿ ಶಾಪಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಅವ್ರು ಹೇಳೋದೇನು ಅಂದರೆ, ಹೌದು ನಿಜ ನಾನು ಸತ್ತಿದ್ದೀನಿ, ಆದರೆ ಕಾಫಿ ಕುಡಿಯೋದಕ್ಕೆ ಸತ್ತಿದ್ದೀನಿ, ಸಾಯ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋವನ್ನು ಮಾಡಿ ಜೊತೆಗೆ ಈ ಇಸ್ರೇಲ್ನ ಜನರೇನಿದ್ದಾರೆ ಅವರಿಗೂ ಸಹ ಇಂತಹ ಸಂದರ್ಭದಲ್ಲಿ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೆರುಸಲೇಮಲ್ಲಿರುವಂತಹ ಕೆಫೆಯಲ್ಲಿ ಚಿತ್ರೀಕರಣ ಆಗಿರುವಂತಹ ಆ ವಿಡಿಯೋ ನಾನು ಕಾಫಿಗಾಗಿ ಸಾಯ್ತಾ ಇದ್ದೀನಿ ಅಂತ ಹೇಳಿ ಬೆಂಜಮಿನ್ ನೇತನ್ಯಾಹು ಸ್ವತಃ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.